ರಾಜ್ಯಾದ್ಯಂತ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಪ್ರಶ್ನೆಗಳು ಹೇಳ್ತಾ ಇರುವಾಗಲೇ ಉಡುಪಿ ಜಿಲ್ಲೆಯ ಉದ್ಯಾವರದ ಪೇಟೆಯಲ್ಲಿ ನಿನ್ನೆ ರಾತ್ರಿ ATMನಿಂದ ಹಣ ಎಗರಿಸುವ ಒಂದು ವಿಫಲ ಯತ್ನ ನಡೆದಿದೆ. ATM ಏನು ನಮ್ಗೆ ಕಾಣ್ತಾ ಇದೆ, ಸದ್ಯ ಪೊಲೀಸರು ಅದನ್ನು ಬಂದ್ ಮಾಡಿ ಹೋಗಿದ್ದಾರೆ. ಈ ATMನಲ್ಲಿ ಮಿಷನನ್ನು ತೆರವು ಮಾಡೋದಕ್ಕೆ ಒಂದು ವಿಫಲ ಯತ್ನ ನಡೆದಿರುವಂಥದ್ದು. ಉದ್ಯಾವರ ಪೇಟೆ ಹೃದಯ ಭಾಗದಲ್ಲೇ ಇರುವಂಥದ್ದು. ಚೆನ್ನಾಗಿ ಲೈಟಿಂಗ್ ಇನ್ನೊಂದು ಮತ್ತೊಂದೆಲ್ಲ ಇರುತ್ತೆ. ಆದರೆ 2 ಗಂಟೆ ಹೊತ್ತಿಗೆ ಇಲ್ಲಿ ಯಾರ ಅಷ್ಟೊಂದು ಸಂಚಾರ ಇರುವುದಿಲ್ಲ, ಒಳಪೇಟೆ ಇದು. ಸೊ ಇಲ್ಲಿ 3 ಜನರ ತಂಡ ಬಂದಿರುವಂಥದ್ದು, ಮುಸುಕುದಾರಿಗಳ ತಂಡ ಬಂದಿರುವಂಥದ್ದು. ಒಬ್ಬಾತ ಒಳಗೆ ಇದ್ದ ATM ಮಿಷಿನನ್ನು ತೆಗೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದ, ಮತ್ತು ಇಬ್ಬರು ಹೊರಗೆ ನಿಂತು ಅದಕ್ಕೆ ಸಹಕಾರ ಕೊಡ್ತಾ ಇದ್ರು ಅನ್ನುವಂಥದ್ದು. ಸೊ ಹಾಗೆ ಮೊದಲಾಗಿ ಆ ಪ್ರಯತ್ನವನ್ನು ನಡೆಸಿದ್ದಾರೆ. ಆದರೆ ಆ ಪ್ರಯತ್ನ ವಿಫಲ ಆದ್ದು ಹೇಗೆ ಅಂತಂದರೆ, ನಮಗೀಗ ಏನು ಇಲ್ಲಿ ಕಾಣ್ತಾ ಇದೆ CCTV, ಅದರ ಪಕ್ಕದಲ್ಲೇ ಹಿಂಬದಿಯಲ್ಲಿ ನಾವು ಗಮನಿಸಿದರೆ ಸೈರನ್ ಕೂಡ ಇದೆ. ಆ ಪ್ರಯತ್ನ ನಡೆಸ್ತಾ ಇರುವಾಗಲೇ ಸೈರನ್ ಮೊಳಗಿದೆ. ಇದು ಈ ಕಟ್ಟಡದ ಮಾಲೀಕರಿಗೆ, ಇಲ್ಲೇ ವಾಸ ಮಾಡ್ತಾರವರು, ಅವರಿಗೆ ಅದು ಅರಿವಿಗೆ ಬಂದಿದೆ. ಆ ಶಬ್ದ ಕೇಳ್ತಾ ಇದ್ದಾಗೆ ಅವರು ಹೊರಗೆ ಬರುವುದಕ್ಕೆ ಭಯಪಟ್ಟಿದ್ದಾರೆ. ಆದರೆ ತಕ್ಷಣವೇ ಆ ಬ್ಯಾಂಕ್ನ ಮ್ಯಾನೇಜರ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಏನಿದ್ದಾರೆ ಅವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸೈರನ್ ಶಬ್ದ ಕೇಳ್ತಾ ಇದ್ದ ಹಾಗಲೇ 3 ಜನ ಕೂಡ ಮುಸುಕುದಾರಿಗಳೇನಿದ್ದಾರೆ ಅವರು ಇಲ್ಲಿಂದ ಓಡಿ ಹೋಗಿದ್ದಾರೆ ಅನ್ನುವಂಥದ್ದು ಈಗ ಇರುವಂಥ ಮಾಹಿತಿ. ಆ ನಂತರದಲ್ಲಿ ಶ್ವಾನದಳ, ಬೆರಳಚ್ಚು ತಜ್ಞರು ಎಲ್ಲ ಬಂದು ಪರಿಶೀಲನೆಯನ್ನು ನಡೆಸಿ ಸದ್ಯ ಈ ಒಂದು ಏನು ಕಟ್ಟಡ ಇದೆ ಅದಕ್ಕೆ ಬೀಗವನ್ನು ಹಾಕಿ ತೆರಳಿದ್ದಾರೆ ಅನ್ನುವಂಥದ್ದು. ಶ್ವಾನದಳ ಇಲ್ಲಿ ಏನು ಬಂದಿದೆ, ಹಾಗೆ ಬಂದಂಥ ನಾಯಿ ಈ ರೋಡ್ ಏನು ನಮ್ಗೆ ಕಾಣ್ತಾ ಇದೆ, ನನ್ನ ಈ ಎಡಮಗ್ಗುಲಲ್ಲಿ ನಾವು ತೋರಿಸೋದಾದರೆ ಈ ರೋಡ್ನ ತುದಿಯವರೆಗೂ ಕೂಡ ಹೋಗಿದೆ ಅನ್ನುವಂಥದ್ದು. ಮತ್ತು ಅಲ್ಲೂ ಕೂಡ ಒಂದು ATM ಇದೆ, ಅಲ್ಲಿಗೆ ಆ ನಾಯಿ ಅಲ್ಲಿವರೆಗೂ ಹೋಗಿರೋದ್ರಿಂದ ಅಲ್ಲೂ ಕೂಡ ಏನಾದ್ರು ಪ್ರಯತ್ನ ಮಾಡಿದ್ದಾರಾ ಅನ್ನುವ ಪರಿಶೀಲನೆಯನ್ನು ನಡೆಸಿದ್ದಾರೆ. ಆದರೆ ಮೇಲ್ನೋಟಕ್ಕೆ ಆ ರೀತಿಯ ಯಾವುದೇ ಕೃತ್ಯ ಕಂಡು ಬಂದಿಲ್ಲ. ಆತಂಕದ ವಿಚಾರ ಏನಪ್ಪ ಅಂದರೆ, ಉದ್ಯಾವರ ಪರಿಸರ ಇದು. ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಪದೇ ಪದೇ ಕಳ್ಳತನದ ಪ್ರಕರಣಗಳು ಪದೇ ಪದೇ ಆಗಿರುವುದನ್ನು ಕೂಡ ನಾವು ಕೇಳಿದ್ದೇವೆ. ಕಳೆದ ಜನವರಿ ತಿಂಗಳ ಅಂತ್ಯಭಾಗದಲ್ಲಿ ಇಲ್ಲಿನ ಮನೆಯೊಂದಕ್ಕೆ ನುಗ್ಗಿದ ಕಳ್ಳರು ಸುಮಾರು 125 ಪವನ್ನಷ್ಟು ಚಿನ್ನ, ಲಕ್ಷಾಂತರ ಮೌಲ್ಯದ ಚಿನ್ನ ಮತ್ತು ನಗದನ್ನು ಕದ್ದುಕೊಂಡು ಹೋಗಿದ್ದರು. ಇಲ್ಲೇ ಪಕ್ಕದಲ್ಲಿರುವಂಥ ಒಂದು ಶೋರೂಮ್ ಇದೆ, ಅಲ್ಲೂ ಕೂಡ ಒಂದು ನಗದನ್ನು ಕಳ್ಳತನ ಮಾಡಲಾಗಿತ್ತು ಅನ್ನುವಂಥದ್ದು. ಸೊ ಈ ರೀತಿಯ ಪ್ರಕರಣಗಳು ಪದೇ ಪದೇ ಇಲ್ಲಿ ಆಗ್ತಾ ಇರೋದ್ರಿಂದ ಬೀಟನ್ನು ಹೆಚ್ಚಿಸಬೇಕು ಅನ್ನುವಂಥ ಒತ್ತಾಯ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ರಾಜ್ಯಾದ್ಯಂತ ನಾವು ಗಮನಿಸಿದ್ದೇವೆ, ಬೀದರ್ನಲ್ಲಿ ಏನು ATMನ್ನು ಒಂದು ಹಣವನ್ನು ತೆಗೆದು ಪ್ರಾಣಹಾನಿ ಮಾಡಿದಂಥ ಪ್ರಕರಣ ಇರ್ಬೋದು, ಕೋಟೆಕಾರ್ ಬ್ಯಾಂಕಿನಲ್ಲಿ ಹಗಲೇ ಬಂದು ದರೋಡೆ ಮಾಡಿದಂಥ ಪ್ರಕರಣಗಳಿರ್ಬೋದು, ಬಹಳ ಪ್ರಕರಣಗಳು ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ವರದಿ ಆಗ್ತಾ ಇರುವಂಥ ಸಂದರ್ಭದಲ್ಲೇ ಇಲ್ಲೂ ಕೂಡ ಒಂದು ವಿಫಲ ಯತ್ನ ನಡೆದಿರುವಂಥದ್ದು ಆತಂಕಕ್ಕೆ ಕಾರಣ ಆಗಿದೆ. ಬ್ಯಾಂಕ್ಗಳ ನಗರಿ ಅಂತೇಳಿ ಕರೀತಾರೆ. ಇಲ್ಲಿ ಅರ್ಧ ಕಿಲೋಮೀಟ್ರಿಗೆ ಒಂದು ಬ್ಯಾಂಕ್ ಇದೆ. ಪೇಟೆಗಳಲ್ಲೆಲ್ಲ 10 ATMಗಳಿವೆ. ಸೆಕ್ಯೂರಿಟಿ ವ್ಯವಸ್ಥೆಗಳನ್ನು ಮಾಡಿಕೊಂಡಿರ್ತಾರೆ. ಆ ರೀತಿಯ ಒಂದು ಸುಸಜ್ಜಿತವಾದ ಸೆಕ್ಯೂರಿಟಿ ವ್ಯವಸ್ಥೆ ಇದ್ದಾಗ ಕಳ್ಳರು ಈ ಪರಾರಿಯಾದದ್ದನ್ನು ಈ ಪ್ರಕರಣದಲ್ಲಿ ನಾವು ನೋಡಿದ್ದೇವೆ. ಎಷ್ಟೋ ಕಡೆ ಸೂಕ್ತ ಸೆಕ್ಯೂರಿಟಿ ವ್ಯವಸ್ಥೆ ಕೂಡ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಇನ್ನೊಂದು ಅವಘಡ ಆಗಬಾರದು ಅಂತೇಳಿ ಇಲ್ಲ. ಆದ್ದರಿಂದ ಆದಷ್ಟು ಈ ಭಾಗದಲ್ಲಿ ಇದೇನು ತೀರ ಗ್ರಾಮೀಣ ಪ್ರದೇಶವೂ ಅಲ್ಲ, ಪೊಲೀಸ್ ಬೀಟನ್ನು ಹೆಚ್ಚಿಸಬೇಕು ಅನ್ನುವಂಥ ಒತ್ತಾಯಗಳು ಕೇಳಿಬಂದಿದೆ. ಒಟ್ಟು ಪ್ರಕರಣದ ಎಲ್ಲ ಅವರನ್ನು ಪತ್ತೆ ಮಾಡೋದಕ್ಕೆ ಅನುಕೂಲಕ್ಕೆ ಬೇಕಾದ CCTV ಫುಟೇಜ್ಗಳೆಲ್ಲ ಪೊಲೀಸರಿಗೆ ಲಭ್ಯ ಆಗಿದೆ. ಅದರ ಆಧಾರದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದೇವೆ. ಶೀಘ್ರ ಆರೋಪಿಗಳನ್ನು ಬಂಧಿಸ್ತೇವೆ ಅಂತುವಂಥ ಮಾತನ್ನು ಪೊಲೀಸರು ಹೇಳ್ತಾ ಇದ್ದಾರೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.